ಎಷ್ಟು ಖುಷಿಯಾಗಿತ್ತು ಅಂತಂದರೆ ಅಷ್ಟು ಖುಷಿ. ಆಮೇಲೆ ಅದೇ ಕೊಟ್ಟರೆ ದೇವರು ಕೈ ತುಂಬ ಸುಮ್ಮನೆ ಕೊಡ್ತಾನೆ ಇರ್ತಾರಂತಾರಲ್ಲ, ಆ ರೀತಿ ಇರುತ್ತೆ. ನೆಕ್ಸ್ಟ್ ಇವಳದು ಇನ್ನೊಂದು ಪ್ರೆಗ್ನೆಂಟ್ ಆಗಿರೋದು ಅಲ್ಲೇ 3 ತಿಂಗಳಾಗಿರುತ್ತೆ ಫ್ರೆಂಡ್ಸ್. ನನಗೆ ಗೊತ್ತೇ ಆಗಿಲ್ಲ, ಕನ್ಸೀವ್ ಆಗಿರೋದೇ ಗೊತ್ತಾಗಿಲ್ಲ ನನಗೆ. ಯಾಕೋ ನೋಡೋಣ ತಡಿ ಟೆಸ್ಟ್ ಮಾಡೋಣ ಅಂತ ಹೇಳಿ ಯೂರಿನ್ ಟೆಸ್ಟ್ ಮಾಡಿದ್ರೆ ಪಾಸಿಟಿವ್ ಅಂತ ಬಂತು. ಆವಾಗ ಮನೆಯಲ್ಲೇ ಎಲ್ಲರೂ ಏನಂತಾರೆ, ಆಗೋ ಕೈಲಿ ಆಗಲಿ, ಕಿತ್ಕೊಳ್ಳೋ ಟೈಮಲ್ಲಿ ದೇವ್ರು ಕಿತ್ಕೊಂಡಾನ, ಈಗ ಆಗೋ ಟೈಮಲ್ಲಿ ಏನು ಮಾಡ್ಕೊಳಕ್ಕೆ ಹೋಗಬೇಡ ಅಂತ ಹೇಳಿದ್ರು. ಆಯ್ತಲ್ಲ ಅಂತ ಹೇಳಿ ಬಿಟ್ಟೆ. ನನ್ನ ಮಗಳು ಇವಳು ಪ್ರೀ ಮೆಚ್ಯೂರ್ ಬೇಬಿ, 7ನೇದವಳು. ಅವಳಿಗೆ ನಾವು ದುರ್ಗಾ ಅಂತಲೇ ಕರೆಯೋದು. ನನ್ನ ಗಂಡನ ಮನೆಯಲ್ಲಿ ದುರ್ಗಾನೇ ಅನ್ನೋದು. ಅವಳ ಹೆಸರು ಕೃತಿಕಾ ಅಂತ ಇಟ್ವಿ ನಾವು. ನನಗೆ ಆ್ಯಕ್ಚುಲಿ ಕೃಷ್ಣವೇಣಿ ಅಂದರೆ ಹೆಸರು ಭಾಳ ಇಷ್ಟ. ಆದರೆ ನಮ್ಮ ಮೈದನ ಹೆಸರು ಕೃಷ್ಣ ಇರೋದಕ್ಕೆ ನಾವು ಅದು ಹೇಳಿಲ್ಲ, ಕೃತಿಕಾ ಅಂತ ಇಟ್ವಿ. ಪ್ರೀ ಮೆಚ್ಯೂರ್ ಬೇಬಿ ಫ್ರೆಂಡ್ಸ್. ಪ್ರೀ ಮೆಚ್ಯೂರ್ ಬೇಬಿನೂ ನೋಡಿದ್ದಿಲ್ಲ ನಾನು, ಯಾವ ರೀತಿ ಇರುತ್ತೆ ಅಂತ ಗೊತ್ತಿರಲಿಲ್ಲ. ಹುಟ್ಟಿದ್ಲು ಇವಳು. ಅವಳು ಯಾವ ರೀತಿ ಅಂತಂದ್ರೆ ಏನು ದೇಹ ಎಲ್ಲ ಬೆಳವಣಿಗೆನೇ ಆಗಿರಲ್ಲ. ಇನ್ನು ಗರ್ಭದಲ್ಲಿ ಇದ್ದಾಗ ಮಕ್ಕಳ ಬೆಳವಣಿಗೆ ಆಗೋದಕ್ಕೂ ಹೊರಗಡೆ ಬಂದಾಗ ಬೆಳವಣಿಗೆ ಆಗೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಎಷ್ಟು ಅಂತಂದರೆ ಏನು ಮುಖದ ಮೇಲೆ ಎಲ್ಲ ಕೂದಲ ಯಾವ ರೀತಿ ಅಂತಂದರೆ ಇವು ಮಂಗಗಳ ಮುಖ ಇರುತ್ತೆ ಅಲ್ಲ, ಆ ರೀತಿ ಅಷ್ಟು ಚಿಕ್ಕ ಮುಖ, ಕೈಕಾಲೆಲ್ಲ ಚಿಕ್ಕ, ಬೆರಳೆಲ್ಲ ಈ ಬೆರಳೆಲ್ಲ ಬಟ್ಟೆ ಗಿಟ್ಟೆ ಹಾಕೋಕ್ಕೆ ಹೋದರೆ ಸಾಕು, ಇದು ಸ್ವೆಟ್ರೆಲ್ಲ ಹಾಕಕ್ಕೆ ಹೋದರೆ ಎಲ್ಲಿ ಕಿತ್ಕೊಂಡು ಬಂದು ಬಿಡುತ್ತೇನಪ್ಪ ಅಂತ ಭಯ ಅವಳಿಗೆ. ಅವಳನ್ನು ನೋಡಿದಾಗ ನಾನು ಶಾಕೇ ಆಗ್ಬಿಟ್ಟೆ ಫ್ರೆಂಡ್ಸ್. ಹಾಸ್ಪಿಟಲ್ ಕೊಟ್ಟಾಗ ನಾನು ನಿಜಕ್ಕೂ ನನಗಿಷ್ಟು ಭಯ ಆಗ್ತಿತ್ತು ಅಂತಂದ್ರೆ ಅವಳು ನೋಡಿದ್ರೆ ಅಷ್ಟು ಭಯ ಆಗೋದು. ಅಷ್ಟು ದೇಹ ಅಂತೂ ಏನೇನು ಬೆಳವಣಿಗೆ ಆಗಿದ್ದೀನಿ ಅವಳದು. ಒಂದು ಗೊಂಬೆಗೆ ಯಾವ ರೀತಿ ನಾವು ನೋಡ್ಕೋತೇವಲ್ಲ, ಆ ರೀತಿ ಅವಳನ್ನು ನಾವು ಸಾಕಬೇಕಾಗಿ ಬಂತು. ನಮಗೆ ಇರೋದು 6 ತಿಂಗಳು ಅಷ್ಟೇ ಹೆರಿಗೆ ರಜೆ. 6 ತಿಂಗಳು ಅಲ್ಲೇ ಅಮ್ಮನ ಮನೆಯಲ್ಲಿದ್ದೆ. ಬಂದೆ ಇವಳು ದೊಡ್ಡ ಮಗಳು ನೋಡಬೇಕು, ಇವಳನ್ನೂ ಚಾಕ್ರಿ ಮಾಡಬೇಕು, ಸ್ಕೂಲಿಗೆ ಹೋಗ್ಬೇಕು ಇಲ್ಲಿಂದ, ಎಲ್ಲದೂ ಸಮಸ್ಯೆ. ಇನ್ ಟೈಮ್ ಬಸ್ ಇಲ್ಲ, ಬೈಕಲ್ಲಿ ಹೋಗ್ಬೇಕಂದ್ರೆ ಯಾವ ರೀತಿ ಹೋಗ್ಬೇಕು, ಮಗುನ ಯಾವ ರೀತಿ ಎತ್ಕೊಂಡು ಹೋಗ್ಬೇಕು ಅನ್ನೋದೇ ಒಂದು ಕ್ವಶನ್ ಆಗಿಬಿಟ್ಟಿತ್ತು ನಮಗೆ. ದೇವರು ಏನಪ್ಪ ಯಾವ ರೀತಿ ಕೊಟ್ಬಿಟ್ಟ, ನಮ್ಗೆ ಹೆಂಗೆ ಮಾಡಬೇಕು ಏನು, ಎಲ್ಲರೂ ನೋಡಿ ಗಾಬರಿ ಆಗೋರು. ಸ್ಕೂಲಿಗೆ ಕರ್ಕೊಂಡು ಹೋದೆ ಮಗುನ. ಮೊದಲೇ ದಿನ ಕರ್ಕೊಂಡು ಹೋದರೆ ಎಲ್ಲರೂ ನೋಡಿ ಗಾಬರಿ ಆಗೋರು. ಅಯ್ಯೋ ಯಾವ ರೀತಿ ಇದೆಯಲ್ಲ ಈ ಮಗು, ಯಾವ ರೀತಿ ಇದೆಯಲ್ಲ ಈ ಮಗು, ಯಪ್ಪ ಹೆಂಗೆ ಸಾಕ್ತಾರೋ ಟೀಚರ್ ಈ ಮಗುನ ಅಂತ ಹೇಳಿ. 1 ವರ್ಷದವರೆಗೂ ಭಾಳ ಕಷ್ಟ ಆಯಿತು ಫ್ರೆಂಡ್ಸ್ ಅವಳಿಗೆ. ಆ್ಯಕ್ಚುಲಿ ನಾವು ಫಸ್ಟ್ ಇಮ್ಯುನೇಷನ್ ಮಾಡಿಸಿದ್ದೇ ಎಷ್ಟು 1.5 ತಿಂಗಳದ್ದು ಇಮ್ಯುನೇಷನ್ನು ಅವಳಿಗೆ ನಾನು 10 ತಿಂಗಳಲ್ಲಿ ಮಾಡಿಸೇನೆ. ಚಿಕ್ಕ ಮಗಳಿಗೆ 10 ತಿಂಗಳಲ್ಲಿ ಫಸ್ಟ್ ಇಂಜೆಕ್ಷನ್ ಮಾಡಿಸಿರೋದು ಅವಳಿಗೆ. ಆಮೇಲೆ ಮಾಡಿಸಿರೋದು ಅದು ಕೂಡ ಅವಳಿಗೆ ಸ್ಕಿನ್ ಇರಲಿಲ್ಲಲ್ಲ, ಅಂದರೆ ಎಲುಬಿನ ಮೇಲೆ ಎಷ್ಟು ಚರ್ಮ ಬೇಕು ಅಷ್ಟು ಇರಲಿಲ್ಲ ಅವಳಿಗೆ. ಎಲುಬಿನ ಮೇಲೆ ಮಾಂಸಗಳು ಸರಿಯಾಗಿ ಬೆಳೆದಿರಲಿಲ್ಲ. ಹಾಗಾಗಿ ಆ ಇಂಜೆಕ್ಷನ್ ಮಾಡಿದ್ದು ಗುರ್ತಲ್ಲೇ ಗುರ್ತಾಯಿತು. ಅಯ್ಯೋ ಹೆಂಗೆ ಮಾಡೋದು ಏನು ಅಂತ ಹೇಳಿ ಮತ್ತೆ ಬೇಜಾರು ಮಾಡ್ಕೊಂಡ್ರೆ ಏನು ಸರಿ ಹೋಗ್ಬಿಡುತ್ತಾ, ಹೋಗಲ್ಲಲ್ಲ, ಆಯ್ತು ಬಿಡಿ ಅಂತ ಹೇಳಿ
ಮಾಡಿಸಿದ್ವಿ. 1 ವರ್ಷಕ್ಕೆ ಬರ್ತಡೇ ಮಾಡಿದ್ವಿ ಫ್ರೆಂಡ್ಸ್. ಅವಳು ನಾವು 1 ವರ್ಷದ ಬರ್ತಡೇ ಮಾಡಿದ್ವಿ ನಾವು. ಅವಳಿಗೆ ಬಟ್ಟೆ ಸಿಗ್ಬೇಕಲ್ಲ. ನಮೀಗ ಹುಟ್ಟಿ 4 ತಿಂಗಳು ಪಾಪು ಹಾಕ್ತೇವಲ್ಲ ಬಟ್ಟೆ, ಅವಳಿಗೆ ಅವಾಗ ಹಾಕಿದ್ದು ನಾವು ಬಟ್ಟೆ. ಅಷ್ಟು ದೇಹ ಬೆಳವಣಿಗೆ ಇರಲಿಲ್ಲ ಅವ್ರದ್ದು. ಅವರು ಸ್ವಲ್ಪ ಎಲ್ಲ ಲೇಟೇ ಅಂತ ಅವ್ರಿಗೆ ಬೆಳವಣಿಗೆ ಆಗೋದು. ಭೂಮಿಗೆ ಬಂದಮೇಲೆ ಅದು ಗರ್ಭದಲ್ಲಿ ಇದ್ದಾಗ ಇನ್ ಟೈಮಿಗೆಲ್ಲ ಕವರ್ ಆಗ್ಬೋದು. ಭೂಮಿಗೆ ಬಂದಮೇಲೆ ಸ್ವಲ್ಪ ಒಂದು 6 ತಿಂಗಳು ಲೇಟ್ ಆಗ್ಬೋದು. ಆಮೇಲೆ ನೆಕ್ಸ್ಟ್ ಏನು ಮಾಡಿದ್ವಿ ಅಂತಂದ್ರೆ ನಾವು ಸರಿ ಅಂತ ಹೇಳಿ ಬರ್ತಡೇ ಮಾಡಿದ್ವಿ. ಅವಳಿಗೆ ಕೂರ ಬರ್ತಿರ್ಲಿಲ್ಲ, ನಡೆಯಕ್ಕೆ ಬರ್ತಿರ್ಲಿಲ್ಲ. ನಮಗಿಂತ ಜನರಿಗೆ ಚಿಂತೆ ಜಾಸ್ತಿ, ನಮ್ಮ ಮೇಲೆ ಪ್ರೀತಿ ಇರುತ್ತಲ್ಲ ಅವರಿಗೆ. ಅಯ್ಯೋ ಹೆಂಗೆ ಮಾಡ್ತಾರೋ ಟೀಚರು, ಏನು ಮಾಡ್ತಾರೋ, ಕುಂದ್ರಕ್ಕೆ ಬರೋಲ್ಲ ಅಂತ ಹೇಳಿ 1 ವರ್ಷ 4 ತಿಂಗಳಾಗಿರುತ್ತೆ ಫ್ರೆಂಡ್ಸ್ ಅವಳಿಗೆ. 1 ವರ್ಷ 4 ತಿಂಗಳಾಗಿರುತ್ತೆ. ನಮ್ಮ ತಂಗಿದು ಎಂಗೇಜ್ಮೆಂಟ್, ಸೆಕೆಂಡ್ ತಂಗಿದು ಎಂಗೇಜ್ಮೆಂಟ್ ಇರುತ್ತೆ. ಅಮ್ಮನ ಮನೆಗೆ ಹೋಗಿರ್ತೀವಿ ನಾವೆಲ್ಲರೂ. ಏಪ್ರಿಲಿಗೆ ಹೋಗಿರ್ತೀವಿ. ಬೇಸಿಗೆ ಟೈಮ್ ಇರೋದ್ರಿಂದ ಬೆಡ್ ಮೇಲೇನು ಮಲ್ಗೋದು ಅಂತ ಹೇಳಿ ಕೆಳಗಡೆ ಮಲ್ಕೊಂಡಿರ್ತೇನೆ. ಮಧ್ಯಾಹ್ನ ಟೈಮ್ ಅಡುಗೆ ಗಿಡಿಗೆಲ್ಲ ಮಾಡ್ಬಂದು ಮಲ್ಕೊಂಡಿರ್ತೇನೆ. ಇವಳು ಹಾಲು ಕುಡಿತಾ ನನ್ನ ದಾಟ್ತಾಳೆ. ನನ್ನ ಮುಂಭಾಗದಿಂದ ಹಿಂಭಾಗಕ್ಕೆ ಬರ್ತಾಳೆ. ಬಂದಾಗ ಸ್ಟಪ್ಲರ್ ಪಿನ್ ಅದು ಅವಳಿಗೆ ಎಲ್ಲಿ ಸಿಕ್ಕಿತ್ತೋ ಗೊತ್ತಿಲ್ಲ. ನಾವೆಲ್ಲ ಅಷ್ಟು ಕ್ಲೀನ್ ಮಾಡಿದ್ವಿ ಮನೆಯೆಲ್ಲ. ಎಂಗೇಜ್ಮೆಂಟಿಗೋಸ್ಕರ ಮನೆಯೆಲ್ಲ ಕ್ಲೀನ್ ಮಾಡಿದ್ವಿ ನಾವು. ಆ ಸ್ಟಪ್ಲರ್ ಪಿನ್ನು ಅದು ಸಿಗೋದ್ರಿಂದ ಅದು ಸಿಕ್ಬಿಡ್ತಾಳೆ ಫುಲ್ಲು ಸಟ್ಟು. ಅದು ಒಂದೇ, ಅದು ಪ್ಯಾಕ್ ಒಳಗೆ ಇರಲಿಲ್ಲ. ಅದು ಅಲ್ಲಿ ಹೆಂಗೆ ಬಂದಿತ್ತೋ ಗೊತ್ತಿಲ್ಲ, ಅದಂತೂ ಗೊತ್ತಿಲ್ಲ ನಮಗೆ. ಅದು ಅವಳೇನು ಮಾಡ್ತಾಳ, ತಗೊಂಡು ನುಂಗ್ಬಿಡ್ತಾಳ. ಅಳಕ್ಕೆ ಸ್ಟಾರ್ಟ್ ಮಾಡಿದಾಗ ನಮಗೇನಾಯ್ತು, ಏನಾಯ್ತು ಅಂತ ಹೇಳಿ ಯಾಕೆ ಅಳತಾಳದ ಅಂತ ಹೇಳಿ ಇದು ಮಾಡಿದೆ. ಆಮೇಲೆ ಮೋಸ್ಟ್ಲಿ ಬಾಯಾಗ ಏನಾದರೂ ಇಟ್ಕೊಂಡಾಳೇನೋ ಅಂತ ಹೇಳಿ ಬೆರಳು ಹಾಕ್ತೇನೆ. ಅವಳ ಕೊರಳಲ್ಲಿ ಒಂದು ತಾಯ್ತಾ ಇರುತ್ತೆ. ಮೋಸ್ಟ್ಲಿ ಆ ತಾಯ್ತಾ ಏನಾದರೂ ನುಂಗಿದ್ದು. ಯಾಕಂತಂದ್ರೆ ಕೈ ಹಾಕಿದಾಗ ಅದು ಅಟ್ತಾ ಇತ್ತು, ನನಗೆ ಅಟಿತಾ ಇತ್ತು. ಅಂದರೆ ಗಟ್ಟಿ ಕಬ್ಬಿಣ, ಇದು ಸಿಂಧೂರ, ಇದು ಇವೆಲ್ಲ ತಾಯ್ತಾಗಳು ಯಾವ ರೀತಿ ಅಟಿತಲ್ಲ ಆ ರೀತಿ ಅಟ್ತಾ ಇತ್ತು. ಅಮ್ಮ ತಾಯ್ತಾ ನುಂಗ್ಬಿಟ್ಟಾಳೆ ಇವಳು, ಅದು ಬಾಗ್ಬಿಟ್ಟತೇನೋ ಅಂತ ನನ್ನ ತಲೆಯಲ್ಲಿ ಕಲ್ಪನೆ. ಆಮೇಲೆ ಬೆರಳು ಹಾಕಿ ಇದ್ರೂ ಬರಲಿಲ್ಲ. ಇಷ್ಟೇ ಬೆರಳು ಹಾಕಿದ್ರೂ ಬರಲಿಲ್ಲ. ಅದು ಕೊನೆಗೊಮ್ಮೆ ನಮ್ಮ ಮನೆ ದೇವ್ರು ನೆನೆಸ್ಕೊಂಡು ತೆಗೆದೆ. ದುರ್ಗಮ್ಮ ನನ್ನ ಮಗಳಿಗೆ ಕಾಪಾಡಮ್ಮ ಅಂತ ಆ ತಾಯಿ ಹೆಸರು ತೆಗೆದೆ. ಬಂತು ಫ್ರೆಂಡ್ಸ್. 4 ಪೆನ್ನು ಒಳಗಡೆ ಹೋಯಿತು. ಉಳಿದಿದ್ದೆಲ್ಲ ತೆಗೆದೆ. ಇನ್ನೇನು ಸುದ್ದಿಗಳು ಬೇಗ ಸ್ಪ್ರೆಡ್ ಆಗೋದಲ್ಲ, ಹೋಯಿತು ಸುದ್ದಿ ಎಲ್ಲ ಹೋಯಿತು. ಹೋಗಿ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡೋಣ ಅಂತ ಬಂತು. ಹಾಸ್ಪಿಟ್ಲಿಗೆಲ್ಲ ಅಲ್ಲಿ ಹೋದ್ರಿ ಸಂಡೇ ಬೇರೆ ಅಲ್ಲ. 3 ಗಂಟೆಗೆ ಡಾಕ್ಟರ್ಸು ಯಾರೂ ಸಿಗಲ್ಲ. ಇನ್ನು ಸಾಯಂಕಾಲ ಬನ್ನಿ ಅಂತ ಅಲ್ಲಿ ಫೇಮಸ್ ಡಾಕ್ಟ್ರು, ಮಕ್ಕಳ ಡಾಕ್ಟ್ರು. ಅವ್ರ ಹತ್ರ ಹೋದ್ವಿ. ಎಲ್ಲಿವರೆಗೂ ನಿರ್ಧಾರ ಮಾಡಿಬಿಟ್ಟಿದ್ರು ಅಂತಂದರೆ, ನನ್ನ ಮಗಳಿಗೆ ಆಪ್ರೇಷನ್ ಮಾಡ್ಸೋಣ ಅನ್ನೋ ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ರು ಎಲ್ಲರೂ. ಆ ಪೆನ್ನು ಹೋಗಿದ್ದು ನೋಡಿ. ನಮ್ಮ ದೊಡ್ಡ ತಮ್ಮ ಅಂತಂದರೆ,
ನಮ್ಮ ದೊಡ್ಡ ತಮ್ಮ ಅಂತಂದ್ರೆ ಮಾಮ ನಡ್ರಿ ಕರ್ಕೊಂಡು ಹೋಗೋಣ ಆಪ್ರೇಷನ್ ಮಾಡಿಸು ಪಿನ್ ತಗ್ಸೋಣ ಅಂತ ಅಂದರು. ಇರಲಿ ತಡಿ, ಇದು ಸಂಜೆ ಇರಲಿ ಡಾಕ್ಟ್ರು ಬರ್ತೇನೆ ಅಂತ ಹೇಳ್ಯಾರಲ್ಲ, ಅನ್ನೊಂದ್ಸರಿ ನೋಡೋಣ. ನೋಡಿದ ಮೇಲೆ ಏನೋ ಆ ರೀತಿ ಏನಾದರೂ ಆಗಲಿಲ್ಲಂದ್ರೆ ಹೋಗೋಣಂತ ಬಿಡು ಅಂತ ಹೇಳಿ ಇದು ಸೀರಿಯಸ್ ವಿಷಯ ಫ್ರೆಂಡ್ಸ್. ಬಟ್ ಅವನಂದಿದ್ದ ಮಾತು ಕೇಳಿ ನಗೂ ಬಂತು ನನಗಷ್ಟೇ. ಸರಿ ಬಿಡು ಅಂತ ಹೇಳಿ ನಾನು ನಮ್ಮ ಮನೆಯವ್ರು ಹೋದ್ವಿ. ಫಸ್ಟ್ ಅಂದ್ರೆ ಅಪಾಯಿಂಟ್ಮೆಂಟ್ ಆಗೇ ತೊಗೊಂಡಿದ್ರು ಜನ. ಇಲ್ಲ ಈ ರೀತಿ ಆಗಿದೆ ಅಂತ ಹೇಳಿ ಕನ್ವಿನ್ಸ್ ಮಾಡಿ ಫಸ್ಟ್ ನಮಗೆ ಬಿಟ್ಕೊಟ್ರು. ಪಾಳೆ ಸರ್ ಬಂದ ತಕ್ಷಣ ನೋಡಿದರು ನನ್ನ ಮಗಳಿಗೆ ನೋಡಿ. ಒಬ್ಬರು ಜಸ್ಟ್ ಏನೂ ಕೇಳಿಲ್ಲ, ಏನಾದರೂ ಹಿಡಿತಾಳೇನಮ್ಮ ಅಂತ ಅಂದರು. ಹ್ಞೂ ರೀ ಹಿಡಿತಾಳ ಅಂತ ಅಂದರು. ಅಂದರೆ ಸಣ್ಣ ಪುಟ್ಟ ವಸ್ತು. ಅವರು ಫಸ್ಟಿಗೆ ಒಂದು ಮೊಬೈಲ್ ಕೊಟ್ಟರು ಆಕೆ ಕೈಯಲ್ಲಿ. ಅಷ್ಟೇ ಹಿಡಿಯೋಕ್ಕಾಗಲಿಲ್ಲ ಅವಳಿಗೆ, ಹಿಡಿಯೋಕ್ಕಾಗಲಿಲ್ಲ. ಇನ್ನೊಂದು ಕೈಯಲ್ಲಿ ಕೊಟ್ಟರು, ಕೊಟ್ಟರು, ಪೆನ್ ಹಿಡಿದ್ರು. ಏನಾಗಿದೆ ಅಂತ ಕೇಳಿದ್ರೆ, ಸರ ಹಿಂಗೆ ಸ್ಟಪ್ಲರ್ ಪೆನ್ ನಂಗೆ ಹೇಳ್ರಿ. ಹೌದಾ, ಅಲ್ಲ ನೀನು ನೋಡಕ್ಕೆ ಹೆಂಗೆ ಕದಿದ್ದಿ, ಹೆಂಗೆ ಸ್ಟೆಪ್ಲರ್ ಪೆನ್ ಇದೆ ನೀನು ಅಂತ ಅಂದರೆ, ಸರ ಏನಾದರೂ ಭಯಪಡ ಅಂಥದ್ದು ಏನಾದರೂ ಐತೇನ್ರಿ ಅಂತ ಅಂದೆ. ಏನು ಭಯಪಡ ಅಂಥದ್ದು ಏನಿಲ್ಲಮ್ಮ, ಚೆನ್ನಾಗಿ ಬಾಳೆಹಣ್ಣು ತಿನ್ನಿಸ್ರಿ, ಮೋಷನ್ ಒಳಗೆಲ್ಲ ಬರ್ತಾವ ಅಂತ. ಆಯ್ತು ರೀ ಅಂತ ಹೇಳಿ ಬಂದ್ವಿ. ಅವ್ರು ಅವಾಗ ಒಂದು ಸಿರಪ್ ಬರೀತಾರೆ ನನ್ನ ಮಗಳಿಗೆ. ಸಿರಪ್ ಬರೆದಾಗ ಕ್ಯಾಲ್ಶಿಯಂ ಸಿರಪ್ ಬರೀತಾರೆ ಅವಳು. ಕ್ಯಾಲ್ಶಿಯಮ್ ಬರೋದು ಇನ್ನೊಂದು ತಿಂಗಳು ಬಿಟ್ಟು ಬರ್ರಿ ನೀವು ಅಂತಾರೆ ನಮಗೆ. ನಾವು ಏನಾಯ್ತು ಏನು ಅಂತ ಭಯ ಪಟ್ಕೊಂಡು ಹೋದಾಗ ಅವ್ರು ಹೇಳ್ತಾರೆ, ಪ್ರೀ ಮೆಚೂರ್ ಬೇಬಿ, ಕ್ಯಾಲ್ಶಿಯಂ ಕಡಿಮೆ ಇರೋದ್ರಿಂದ ಬೇಗ ಕೂರಲ್ಲ, ಬೇಗ ನಡೆಯಲ್ಲ ಅಂತ ಅಂದರು. ಏನು ಮಾಡೋದು ಸರ್ ಅಂತ ಮತ್ತೆ ನಮಗೆ ಒಂದು ಸಿರಪ್ ಬರೀತಾರವ್ರು. ಬರೋದ ತಕ್ಷಣ ಆ ಸಿರಪ್ಪಿಗೆ ನಿಜವಾಗ್ಲೂ ಆ ಡಾಕ್ಟ್ರಿಗೆ ನಾವು ಥ್ಯಾಂಕ್ಸ್ ಹೇಳ್ಬೇಕು. ಏಕದಮ್ ಚೇಂಜ್ ಆಗ್ಬಿಟ್ಲು ಫ್ರೆಂಡ್ಸ್. ನನ್ನ ಮಗಳು ಕೂಡ್ತಿರ್ಲಿಲ್ಲ, ನಡೀತಿರ್ಲಿಲ್ಲ, ಸುಮ್ಮನೆ ಎಲ್ಲಿ ಮನ್ಸಿದ್ರು ಸುಮ್ಮನೆ ಮಲ್ಗಳು. ಅದೇ ಸ್ವಲ್ಪ ಹಿಂಗೆ ದಾಟೋದು ಈ ಥರ ಇದಿತ್ತು. ಅಂದ್ರೆ ಕೂರೋ ಅಷ್ಟು ಶಕ್ತಿ ಇರಲಿಲ್ಲ ಅವಳಿಗೆ. ಏಕದಮ್ ಚೇಂಜ್ ಆದ. ಈಗ ನನ್ನ ಮಗಳಿಗೆ ಏನಂತಾರಂತಂದರೆ, ಆಮೇಲೆ ಇನ್ನೊಂದು ವಿಷಯ ಹೇಳಲೇಬೇಕು ಫ್ರೆಂಡ್ಸ್. ನನ್ನ ಮಗಳು ಈ ಮಟ್ಟಕ್ಕೆ ಬರೋದಕ್ಕೆ ನಮ್ಮ ಅಂಗನವಾಡಿ ಫುಡ್ಡು ಒಂದು ರೀತಿಯಿಂದ ಕಾರಣ. ಇದನ್ನು ನಾ ಹೇಳಿಲ್ಲಂದ್ರೆ ತಪ್ಪಾಗುತ್ತೆ ಫ್ರೆಂಡ್ಸ್. ಯಾಕಂತಂದರೆ ಇವರೇನಪ್ಪ ಇವ್ರ ಅಂಗನವಾಡಿ ಬಗ್ಗೆ ಕೊಚ್ಕೋತಾರಂತ ಹೇಳಬೇಡಿ ನೀವು. ನಮ್ಮ ಅಂಗನವಾಡಿ ಫುಡ್ಡಿಂದನೂ ನನ್ನ ಮಗಳು ಈ ರೀತಿ ಚೇಂಜ್ ಆಗ್ಲಿಕ್ಕೆ ಕಾರಣ. ನಮ್ಮ ಹೆಲ್ಪರು ಒಂದು ಸಪೋರ್ಟ್ ಭಾಳ. ನಮ್ಮ ಹೆಲ್ಪರು ಭಾಳ ಚೆನ್ನಾಗಿ ಸಾಕಿದ್ಲು. ಆಗ ನಮಗೆ ಪಾಯಸ ಮಾಡಿಸೋರು. ಅಂದರೆ ಅಕ್ಕಿ ಅನ್ನ ಮಾಡಿ ನೆಕ್ಸ್ಟ್ ಅದಕ್ಕೆ ಬೆಲ್ಲ ಹಾಕಿ ಕುದಿಸೋದು, ಅದು ಪಾಯಸ. ಆ ಪಾಯಸ ಅಂತಂದ್ರೆ ವಾರದಲ್ಲಿ 3 ದಿನ ಪಾಯಸ, 2 ದಿನ ಅನ್ನ ಸಾಂಬಾರು ಅಂತ ಇತ್ತು ನಮಗೆ. ಅವಳು ಅನ್ನ ಸಾಂಬಾರ್ಗಿಂತನೂ ಪಾಯಸ ಚೆನ್ನಾಗಿ ತಿನ್ನೋಳು. ಅಂದರೆ ಕಬ್ಬಿಣದ ಅಂಶ ಅಲ್ಲ, ಬೆಲ್ಲ, ಅದು ತಿಂದು ಈ ಸಿರಪ್ಪಿಗೆ ಫುಲ್ಲು ಚೇಂಜ್ ಆಗಿಬಿಟ್ಲು ನನ್ನ ಮಗಳು. ಬಿಟ್ಟು ಜನ ಎಲ್ಲ ಆಮೇಲೆ ಏನಂತಂದ್ರು, ಈಗ ನಾವೆಲ್ಲ ಕರ್ಕೊಂಡು ಹೋದ್ರೆ ಏನಂತ, ಅಯ್ಯೋ ಟೀಚರ್ ನಿಮ್ಮ ಮಗಳ ಇವಳು ಯಾವ ರೀತಿ ಚೇಂಜ್ ಆಗಿದ್ದಾಳ್ರಿ ಅಂತಾರೆ. ಅದಕ್ಕೆ ಒಂದು ನಮ್ಮ ಫುಡ್ಡು ಕಾರಣ, ಡಾಕ್ಟರ್ಸ್ ಮೆಡಿಸಿನು ಕಾರಣ, 2 ಒಂದು ಸಮಯನೂ ಕಾರಣ. ಸಮಯ ಸರಿಯಾಗಿತ್ತು ಅಂತಂದರೆ ಫ್ರೆಂಡ್ಸ್ ಎಲ್ಲವೂ ಸರಿಯಾಗಿರುತ್ತೆ. ಸಮಯ
ಬರುತ್ತೆ, ನಿಲ್ಲಲ್ಲ, ನಿಂತು ಗಡಿಯಾರ ಅಲ್ಲ. ಹೌದಾ? ಬರುತ್ತೆ, ನಮಗೂ ಒಂದು ಒಳ್ಳೆ ಸಮಯ ಬರುತ್ತೆ, ಕಾಯಬೇಕಷ್ಟೆ, ಕಾಯೋಣ. ಹಾಗಾಗಿ ನನ್ನ ಮಗಳು ಈ ರೀತಿ ಚೇಂಜ್ ಆದಳು. ಈಗ ಯಾರೇ ನೋಡಿದ್ರು ಪ್ರೀ ಮೆಚೂರ್ ಬೇಬಿ ಅನ್ನಲ್ಲ, ಅಷ್ಟು ಶಾರ್ಪ್ ಇದ್ದಾಳ, ಅಷ್ಟೇ ಆ್ಯಕ್ಟಿವ್ ಆಗಿದ್ದಾಳ. ಅವಳನ್ನ ಆ ರೀತಿ ಮಾಡಿದ್ವಿ, ನಾವೆಲ್ಲರೂ ಸೇರಿ ಮಾಡಿದ್ವಿ. ಎಲ್ಲರಿಗೂ, ನನ್ನಿಂದ ಎಲ್ಲರಿಗೂ ನಾವು ಥ್ಯಾಂಕ್ಸ್ ಹೇಳ್ತೇವೆ. ಆಯ್ತು ಫ್ರೆಂಡ್ಸ್, ಇನ್ನೊಂದು ಸರಿ ನಮ್ಮ ಲೈಫ್ ಸ್ಟೈಲ್ನ, ಆಮೇಲೆ ನಮ್ಮ ಮನೆಯವ್ರದ್ದು ಕೆಲಸದ ಬಗ್ಗೆ ಏನಾಯಿತು ಏನು ಅಂತ ಇನ್ನೊಂದು ವಿಡಿಯೋದಲ್ಲಿ ಮಾಡಿ ಹಾಕ್ತೇನೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.